25 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದ್ ದಿವಸ ಮನೆ ಕಟ್ತಾನ. ಆ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಮಾಡ್ತಾನ. ಬಹಳ ಆಶ್ಚರ್ಯ ಅಂದ್ರ 25 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿದ ಮನೆ ಉದ್ಘಾಟನೆಯಾಗಿದ್ದು 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಮನೆ ಉದ್ಘಾಟನೆ. ಹಾಗಾದರೆ ಬೆಲೆ ಇರುವುದು ಮನೆಗೋ ಅಥವಾ ಬೆಳಕಿಗೋ? ಬೆಲೆ ಇರುವುದು ಬೆಳಕಿಗೆ. ದೀಪದ ಬೆಳಕು ಇರದೇ ಇದ್ರ ಮನಿ ಕತ್ತಲು, ಜ್ಞಾನದ ಬೆಳಕು ಇರದೇ ಇದ್ರ ಮನಸ್ಸು ಕತ್ತಲು, ಈ ಬದುಕೇ ಕತ್ತಲಾಗ್ತದೆ. ಮಂದಿ ಬಹಳ ನಮಗ ನಿಂದ ಮಾಡ್ತಾರ್ರಿ, ಮತ್ ಮಾಡ್ತಾರ ಪಾಪ. ಎಲ್ಲ ಪುಕ್ಕಟೆ ಎಲ್ಲ ಸಿಕ್ಕಾವ, ಮತ್ತ ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬೀಳ್ತೈತಿ, ಕೆಲಸ ಏನೈತಿ ಅವ್ರಿಗೆ? ನೀವು ಒಂದು ನೆನಪಿಟ್ಟುಕೊಂಡವ್ರಿ, ಹೋಗಾಕ ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಡ್ಬಿಡ್ರಿ ಅಷ್ಟೆ. ಊರ್ ಮುಂದಿನ ಬಾವಿ ಮುಚ್ಚಬಹುದು, ಊರ್ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅಕಸ್ಮಾತ್ ಒಂದ್ ವೇಳೆ ನೀ ಬಿದ್ದಿ ಅಂದ್ರ ಬಾಯಾಗ, ನಿನ್ ದೈವ ಚಲೋ ಇತ್ತು ಅಂದ್ರ ಬಾವ್ಯಾಗಿಂದ ಎದ್ದು ಬರ್ತಿ. ಆದ್ರೆ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ, ಆದ್ರೆ ಊರ್ ಮಂದಿ ಬಾಯಾಗಿಂದ ಪಾರಾಗೋದು ಕಷ್ಟ. ಅದಕ್ಕೆ ಮನುಷ್ಯ ಊರ್ ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ. ಏನಂದ್ರ, ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರ ಮನ್ಯಾಗ. ಅಡಿಗೆ ಮಾಡಿದ್ ನಮಗೆ ತಂದಿಟ್ಟು ಕೂಡ್ಲೇನೆ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರಿಲ್ಲ ಗಂಡ್ಮಕ್ಳು, ನಿನ್ನೆ ಮೊನ್ನೆ ತಂದಿಟ್ಟು ನನಗೆ ಹಳಸಿದ್ದು ಯಾರು ಉಣ್ತಾರ ಮನ್ಯಾಗ ಅನ್ನೋದಿಲ್ಲ ನೀವು. ಏನಾಗ್ತೈತಿ ಉಣ್ರಿ, ಏನು ಒಂದು ಸಮಸ್ಯೆ ಏನು ಅಲ್ಲ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡತೈತಿ ಅಂತ ನಮಗೆ ಗೊತ್ತೈತೆ ಇಲ್ಲ? ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡ್ತೈತಿ. ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗ ಇಟ್ಕೊಂಡ್ರೆ ತಲೆನೂ ಕೆಡತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನ ಕಲಿಯುವುದು ಜೀವನದೊಳಗೆ ಅಷ್ಟೆ. ಅದಕ್ಕೆ ಜೀವನ ಅಂದ್ರ ಕಲಿಯುವುದಷ್ಟೇ ಇಲ್ಲ. ಏನು ಕಲಿಯುವುದು ಅಂದ್ರ, ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಆ ಅತ್ತಿಗೆ ಇಚ್ಛೆ ಇರೋದು, ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡರ್ ಎಸ್ ಮಂದಿ ಅವ್ರಿಗೆ ಕೇಳ್ರಿ, ಹೇಳ್ತಾರ ಅವರಷ್ಟು. ಆಕಿ ಕನ್ಯಾ ನೋಡಕ್ ಹೋದ್ಲ ಅತ್ತಿ, ಹೋದಾಗ ಕೇಳಿ ಏನ್ ಬರ್ತೈತಿ ನನಗೆ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವಂದ್ಲಕ್ಕಿ. ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ, ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರ, ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ. ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ, ಅವರಿಗೆ ಸಂತರಂತ ಕರೀತಾರ. ಇದನ್ನು ಕಲಿಯೋದು ಮನುಷ್ಯ. ಬುದ್ಧ ಇದರ ಅರ್ಥ, ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ. ಒಪ್ಪುಕೊಳ್ಳೋದು ಜೀವನದೊಳಗೆ. ಏನು ವಯಸ್ಸಾತು, ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ. ಎಲ್ಲೋ ನಮ್ಮ ಹುಡುಗ ಹೇಳ್ತಿದ್ದು ಒಂದು, ಆತು ವಯಸ್ಸಾದ ಮೇಲೆ ಆಗೋದಲ್ಲ. ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ, ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕಂತ. ಮುಪ್ಪು ಬಂದ ಮೇಲೆ ಗಪ್